ಬೆಂಗಳೂರಿನಲ್ಲಿ ಬಿಸಿಲು ಹೆಚ್ಚಾಗ್ತಿದ್ದಂತೆ ಅಗ್ನಿ ಅವಘಡ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಇಂದು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಪಾರ್ಕ್ ಮಾಡಿದ್ದ 3 ವಾಹನಗಳು ಸುಟ್ಟು ಭಸ್ಮವಾಗಿವೆ. ವಾಹನ ಮಾಲೀಕರೇ ಎಚ್ಚರ ಎಚ್ಚರ, ಬಿಸಿಲಿಗೆ ಹೊತ್ತಿ ಉರಿದ 3 ವಾಹನಗಳು. ಹೌದು, ಇಂತಹದ್ದೊಂದು ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ. ಡಿಸಿಪಿ ಕಚೇರಿ ಇಲ್ಲೇ ಇರುವಂತಹ ಕಾರಣಕ್ಕೆ 2 ಟೋಯಿಂಗ್ ವಾಹನಗಳನ್ನು ಇಲ್ಲೇ ಪಾರ್ಕ್ ಮಾಡಿದ್ರು. ಇನ್ನು ಇದೇ ಜಾಗದ ಪಕ್ಕದಲ್ಲಿ ಕೋಳಿ ಅಂಗಡಿ ಇರೋ ಕಾರಣಕ್ಕೆ ಕೋಳಿಗಳನ್ನು ಸಾಗಾಟ ಮಾಡುವ ವಾಹನ ಕೂಡ ಇಲ್ಲೇ ಪಾರ್ಕ್ ಆಗಿತ್ತು. ಸುಮಾರು 11 ಗಂಟೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇದ್ದ ಕಾರಣಕ್ಕೆ ಕ್ಷಣ ಮಾತ್ರದಲ್ಲಿಯೇ ಬೆಂಕಿಯ ಕೆನ್ನಾಲಿಗೆ 3 ವಾಹನಗಳಿಗೆ ವ್ಯಾಪಿಸಿದ್ದು, ನೋಡುತ್ತಲೇ ಪಾರ್ಕ್ ಮಾಡಿದ್ದಂತಹ 2 ಟೋಯಿಂಗ್ ವಾಹನಗಳು, ಕೋಳಿ ಸಾಗಾಟ ಮಾಡುವ ವಾಹನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೊಡ್ಡ ಮಟ್ಟದಲ್ಲಿ ಬೆಂಕಿ ಉರಿತಾ ಇರುವುದನ್ನು ನೋಡಿದ ಸಾರ್ವಜನಿಕರು ಫೈರ್ ಕಂಟ್ರೋಲ್ ಮತ್ತು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟರು. 2 ತಂಡಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಹೊತ್ತಿಗೆ ಎಲ್ಲವೂ ಬೆಂಕಿಗಾಹುತಿಯಾಗಿದ್ವು. 2 ಅಗ್ನಿಶಾಮಕ ದಳದ ವಾಹನಗಳಿಂದ ಬೆಂಕಿ ನಂದಿಸುವ ಕೆಲಸ ನಡೆಯಿತು. ಪರಿಶೀಲನೆಯ ವೇಳೆ ವಾಹನಗಳನ್ನು ಪಾರ್ಕ್ ಮಾಡಿದ ಪಕ್ಕದ ಜಾಗದಲ್ಲಿ ಕಸದ ರಾಶಿ ಇದ್ದು, ಅದಕ್ಕೆ ಬೆಂಕಿ ತಗಲಿ ನಂತರ ವಾಹನಗಳಿಗೆ ಬೆಂಕಿ ವ್ಯಾಪಿಸಿರುವ ಸಾಧ್ಯತೆ ಇರುವ ಬಗ್ಗೆ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನೂರಾರು ಜನ ಓಡಾಡೋ ಈ ಜಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ನಡೆದರೂ ಪ್ರಾರಂಭದಲ್ಲೇ ಯಾಕೆ ಯಾರಿಗೂ ಗೊತ್ತಾಗಲಿಲ್ಲ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಒಟ್ಟಿನಲ್ಲಿ ಬೇಸಿಗೆ ಶುರುವಾಗ್ತಿದ್ದಂತೆ ಇಂತಹ ಅವಘಡಗಳು ಹೆಚ್ಚಾಗ್ತಿದ್ದು, ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.